ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025ರ ಎಕ್ಸಾಮ್ಗೆ ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ 2 ಮತ್ತು 3 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಇವತ್ತಿನ ಕ್ಲಾಸ್ ಒಳಗೆ ನಾವು ಪ್ರೀವಿಯಸ್ ಇಯರ್ ಭೌತಶಾಸ್ತ್ರದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ಯಾರ ಅನ್ನೋದನ್ನು ನೋಡೋಣಂತ್ರಿ. ಪ್ರೀವಿಯಸ್ ಇಯರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕ್ವಶನ್ಸನ್ನು ನಿಮ್ಮ ಏನು ಎನ್ಯುವಲ್ ಎಕ್ಸಾಮಿಗೆ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಬೇಸ್ಡ್ ಮೇಲೆ ತೆಗಿತಾರೆ. ಆದ್ರೆ ಅವ ಕ್ವಶನ್ನ ತೆಗಿಯಂಗಿಲ್ಲ. ಒಂದು ಸಲ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಹ್ಯಾಂಡಲ್ ಬರ್ಬೋದು ರೀ. ಇವತ್ತಿನ ಫಸ್ಟ್ ಕ್ವಶನ್ ನೋಡೋಣ್ರಿ. 5 ಓಮ್ ರೋಧದಲ್ಲಿ ಪ್ರತಿ 2 ಸೆಕೆಂಡಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಉದ್ದ L ಮತ್ತು ಇದರ ಮಾಡ್ಬೋದು, ಅಥವಾ ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇರುವ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಇದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ 2A ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂದಾರ. ನೋಡ್ರಿ, ಫಸ್ಟ್ 1ನೇ ಕ್ವಶನ್ ಮಾಡೋಣ. ಅದರೊಳಗೆ ಏನೇನು ಕೊಟ್ಟಾರ? ಕ್ವಶನ್ ಒಳಗೆ H ಕೊಟ್ಟಾರ, ಹೌದಾ? H ಅಂದ್ರೆ 1000 ಜೌಲ್. R ಕೊಟ್ಟಾರಿ 5 ಓಮ್, T 2 ಸೆಕೆಂಡ್, V ಅನ್ನು ಕಂಡುಹಿಡಿಬೇಕು. ಸೂತ್ರ ಏನೈತಿ? H I² RT, ಹೌದಾ? ನಮಗೀಗ I ಬೇಕಂದ್ರೆ I², ಫಸ್ಟ್ I² ಬರೋಣ. I² ಅಂದ್ರೆ ಏನಾಕೈತಿ? H. ಈ RT ಇಲ್ಲಿ ಗುಣಾಕಾರ ಐತಿ, ಕಡಿಮೆ ಅಂದ್ರೆ ಏನಾಕೈತಿ? ಭಾಗಾಕಾರ ಆಕೈತಿ. ನಮ್ಗೆ I² ಬೇಡ, I ಬೇಕಂದ್ರೆ ಇದಕ್ಕೆ ಏನು ಹಾಕ್ಬಿಡೋದು? ನಾವು ಸ್ಕ್ವೇರ್ ರೂಟ್ ಹಾಕ್ಬಿಡೋದು, ಹೌದಾ? I ನೋಡ್ರಿ, I H/RT. ಇವೆಲ್ಲ ಬೆಲೆ ನೀವೇನು ಮೇಲೆ ಇದಾವಲ್ಲ ಎಲ್ಲ ಬೆಲೆ ಇದ್ರೊಳಗೆ ಆದೇಶಿಸಿದ್ರೆ ಮೇಲೆ 1000 ಹಂಗೆ ಇರ್ತೈತಿ. 5 10 ಆತು. ಈ 0 ಕ್ಯಾನ್ಸಲ್ ಆದರೆ ಸ್ಕ್ವೇರ್ ರೂಟ್ ಒಳಗೆ 100 ಬಂತು. ಸ್ಕ್ವೇರ್ ರೂಟ್ ಆಫ್ 100 ವರ್ಗ ಎಷ್ಟು? 10 100 ಅಂದ್ರೆ 10A. ಈಗ ನಮ್ಗೆ I ಸಿಕ್ತು. ನಮ್ಗೆ ವಿಭವಾಂತರವನ್ನು ಕಂಡುಹಿಡಿ ಅಂದ್ರೆ ವಿಭವಾಂತರ ಸೂತ್ರ ಏನು? V IR. I ಅಂದ್ರೆ 10, R ಅಂದ್ರೆ 5, 10 50 ವೋಲ್ಟ್. ಇದಿಷ್ಟ ಆನ್ಸರ್. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಒಳಗೆ ಏನು ಕೊಟ್ಟಾರ? R1 ರೋ ಇಂಟು L/A, ಹೌದಾ? ಇದು R1 ಬೆಲೆ ಎಷ್ಟು ಕೊಟ್ಟಾರ ಅವರು? 4 ಓಮ್ ಕೊಟ್ಟಾರ. ಎರಡನೇ ತಂತಿ ಒಳಗೆ R2 L/2 ಕೊಟ್ಟಾರ್ರಿ. ನಾವು /2 ನೋಡ್ರಿ, L ಅಂದ್ರೆ ಇಲ್ಲಿ L/2 /2A ಹಂಗೆ ಇಡ್ರಿ. ಈಗ ನಾ ಇದನ್ನು 1/2 4 ಮಾಡ್ಕೊಂಡು ಇದನ್ನು ಈ ಸೈಡ್ ಇಟ್ಕೊತೀನಿ. ಇಲ್ಲಿ ರೋ ಐತಲ್ಲ, ರೋ ಹಂಗೆ ಬರೀರಿ. ಇಲ್ಲಿ ಮ್ಯಾಲೆ L ಐತಲ್ಲ, L ಹಂಗೆ ಬರ್ರಿ. ಕೆಳಗೆ A ಐತಲ್ಲ, A ಹಂಗೈತೆ ಹಂಗೆ ಬರೀರಿ. ಈಗ ನಮ್ಗೆ 1/4 ಹಂಗೆ ಇಡ್ರಿ. ಈ ರೋ ಇಂಟು L/A ಅಂದ್ರೇನು? ರೋ ಇಂಟು L/A ಅಂದ್ರೇನು? R1. ಹಂಗಂದ್ರೆ R2 1/4 ಹಂಗೆ ಇಡ್ರಿ. R1 ಬೆಲೆ ಎಷ್ಟು ಕೊಟ್ಟಾರ? 4 ಓಮ್. ಆ 4 ಇಲ್ಲಿ ಇಡ್ರಿ. ಈ 4 ಕ್ಯಾನ್ಸಲ್ ಆಗಿ ಬರೋದು ಎಷ್ಟು? 1 ಓಮ್. ಇದೇನು? ಹೊಸ ತಂತಿಯ ರೋಧ. ಇಷ್ಟು ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಗೋಳೀಯ ದರ್ಪಣದ ದ್ವಿತೀರಂಧ್ರ ಎಂದರೇನು? ನಿಮ್ನ ದರ್ಪಣದ 4 ಉಪಯೋಗಗಳನ್ನು ಬರೆಯಿರಿ. ಅಥವಾ ಇನ್ನೊಂದೇನು ಕೇಳಾರ? ಮಸೂರದ ಸಾಮರ್ಥ್ಯ ಎಂದರೇನು? ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೆಯಿರಿ. ಮಸೂರದ SI ಮಾನ ಯಾವುದು ಅಂತ ಕೇಳಾರ, ಹೌದಾ? ಇದ್ರೊಳಗೆ ಮತ್ತೇನು ಕೇಳಾರ? A ಮತ್ತು B ಅಂತ 2 ಕ್ವಶನ್ ಕೇಳಾರ. ಇನ್ನೊಂದು ಕ್ವಶನ್ ಏನು ಕೇಳಾರ? A ಮತ್ತು B ಎಂಬ ಎರಡು ಮಸೂರಗಳ ಸಂಗಮ ದೂರಗಳು ಕ್ರಮವಾಗಿ +0.50 ಮತ್ತು -0.40 ಆದರೆ ಅದೇ ಕ್ರಮದಲ್ಲಿ ಅವುಗಳ ವಿಧವನ್ನು ತಿಳಿಸ್ರಿ ಅಂತ ಕೇಳಾರ. ಈಗ ನೋಡ್ರಿ, ಮೊದಲೇನು ಕೇಳಿದ್ರು? ಗೋಳೀಯ ದರ್ಪಣ ಅಂದರೆ ಏನಂತ ಕೇಳಿದ್ರು? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸ, ಹೌದಾ? ನಿಮ್ನ ದರ್ಪಣದ ಉಪಯೋಗಗಳನ್ನು ಕೇಳಾರಲ್ಲ. ನೋಡ್ರಿ, ನಿಮ್ನ ದರ್ಪಣದ 4 ಉಪಯೋಗಗಳು ಕೇಳ್ಯಾರ. ನಿಮ್ನ ದರ್ಪಣದ ಉಪಯೋಗಗಳೇನು? ಅದನ್ನು ಟಾರ್ಚ್, ತಪಾಸಣಾ ದೀಪ, ವಾಹನದ ಮುಂಭಾಗದ ದೀಪಗಳಲ್ಲಿ ಬೆಳಕಿನ ಸಮಾಂತರ ಕಿರಣಪುಂಜಗಳನ್ನು ಪಡೆಯಲು ಬಳಸ್ತಾರೆ. ಕ್ಷೌರ ದರ್ಪಣವಾಗಿ ಬಳಸ್ತಾರೆ. ದಂತವೈದ್ಯರು ಹಲ್ಲುಗಳ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸ್ತಾರೆ. ಸೌಮ್ಯಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸ್ತಾರೆ. ನೋಡ್ರಿ, ನೆಕ್ಸ್ಟ್ ಕ್ವಶನ್, ಮಸೂರದ ಸಾಮರ್ಥ್ಯ ಎಂದರೇನು? ನೋಡ್ರಿ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವೇ ಮಸೂರದ ಸಾಮರ್ಥ್ಯ. ನೋಡ್ರಿ, ಇವತ್ತು ನಾ ಎಷ್ಟು ಶಾರ್ಟ್ ಆನ್ಸರ್ ಹೇಳಿಕತ್ತೀನಿಲ್ಲ. ಇದಿಷ್ಟು ನೀವು ಎಕ್ಸಾಮ್ ಬರೆದ್ರೆ ಸಾಕು, ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ರೀ. P = 1/F, ಹೌದಾ? ಮಸೂರದ ಸಾಮರ್ಥ್ಯದ SI ಮಾನ ಏನು? ಡಯಾಫ್ಟರ್ ಅಥವಾ D ಅಂತ ಬರೆದ್ರೆ ಸಾಕು. ನೋಡ್ರಿ, +0.50 ಇದ್ರೆ ಈ ಮೀಟರ್ ಇದ್ರೆ P ನ ಮಸೂರ, -0.40 ಇದ್ರೆ ನಿಮ್ಮ ಮಸೂರ. ನೋಡ್ರಿ, ಇಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಇದೆ. ಇಷ್ಟು ಸಿಂಪಲ್ ನೋಡ್ರಿ. ಇಷ್ಟು ನೀವು ಬರೆದ್ರೆ ಸಾಕು, ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ ರೀ. ಅದೇ ನೀವು ಕನ್ನಡದೊಳಗೆ ಅದು ಬರೆದ್ರೆ ಎಷ್ಟು ಲೆಂದಿ ಆನ್ಸರ್ ಬರೀಬೇಕಲ್ಲ. ಸೈನ್ಸ್ ಈಸ್ ಶಾರ್ಟ್ ಆ್ಯಂಡ್ ಸ್ವೀಟ್, ಹೌದಾ? ನೆಕ್ಸ್ಟ್ ನೋಡ್ರಿ, ಈ ಕೊಟ್ಟಿರುವ ಇದನ್ನು
ಇದ್ರ ನೋಡ್ರಿ ಸೈನ್ಸ್ ಒಳಗೆ ಈ ಥರ ಈ ಕ್ವಶನ್ಸ್ ಭಾಳ ಕೊಡ್ತಾರೆ. ಈ ಡಯಾಗ್ರಾಮ್ ಕೊಟ್ಟು ಈ ಪ್ರಯೋಗವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ನೋಡ್ರಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಸುರುಳಿ 1 ಸುರುಳಿ 2 ಕೊಟ್ಟಾರ. ಈ ಚಿತ್ರವನ್ನು ಸಂಬಂಧಿಸಿದ ಪ್ರಯೋಗವನ್ನು ವಿವರಿಸಬೇಕು. ಈ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಬೇಕು. ನೋಡ್ರಿ ಅನುಕ್ರಮವಾಗಿ 10 ಮತ್ತು 50 ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿಯ ಸುರುಳಿಗಳನ್ನು ತೆಗೆದುಕೊಳ್ಳಿ. ಅವಾಹಕ ಸಿಲಿಂಡರ್ನ ಆಕಾರದ ಕೊಳವೆಗೆ ಸೇರಿಸಿ. ಸುರುಳಿ 1 ಬ್ಯಾಟರಿ ಮತ್ತು ಪ್ಲಗ್ ಕೀಗೆ ಸರಣಿಯಲ್ಲಿ ಜೋಡಿಸಿ. ಸುರುಳಿ 2 ಗ್ಯಾಲ್ವನೋಮೀಟರ್ಗೆ ಜೋಡಿಸಿ. ಕೀಯನ್ನು ಪ್ಲಗ್ನಲ್ಲಿ ಹಾಕಿದಾಗ ಗ್ಯಾಲ್ವನೋಮೀಟರ್ ಸೂಚಿಯು ವಿಚಲನೆ ಹೊಂದಿ ಪುನಃ ಶೂನ್ಯಕ್ಕೆ ಬರುತ್ತದೆ. ಇದು ಸುರುಳಿ 2ರಲ್ಲಿ ಕ್ಷಣಿಕ ವಿದ್ಯುತ್ ಪ್ರವಾಹ ಉತ್ಪತ್ತಿಯಾಗುವುದನ್ನು ಸೂಚಿಸುತ್ತದೆ. ಸುರುಳಿ 1 ಬ್ಯಾಟರಿಯಿಂದ ಸಂಪರ್ಕ ಕಡಿತ ಮಾಡಿದಾಗಲೂ ಗ್ಯಾಲ್ವನೋಮೀಟರ್ನ ಸೂಚಿಯು ತಕ್ಷಣ ವಿರುದ್ಧ ದಿಕ್ಕಿನಲ್ಲಿ ವಿಚಲಿಸುತ್ತದೆ ಮತ್ತು ಶೂನ್ಯಕ್ಕೆ ಬರುತ್ತದೆ. ಇದು ವಿರುದ್ಧ ದಿಕ್ಕಿನಲ್ಲಿರುವ ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ನೋಡ್ರಿ ಇಷ್ಟು ಬರೆದ್ರೆ ಸಾಕು. ಇದಾದಮೇಲೆ ತೀರ್ಮಾನ ಏನು ಬರೀತೀರಿ? ಸುರುಳಿ 1ರಲ್ಲಿ ವಿದ್ಯುತ್ ಪ್ರವಾಹ ಬದಲಾಗುತ್ತಿದ್ದರೆ ಸುರುಳಿ 2ರಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಇದೇ ವಿದ್ಯುತ್ಕಾಂತೀಯ ಪ್ರೇರಣೆ. ಕಾಂತಕ್ಷೇತ್ರದಲ್ಲಾದ ಬದಲಾವಣೆಯೇ ಇದಕ್ಕೆ ಕಾರಣ. ಇದಕ್ಕೆ ಕಾರಣ ಏನು? ಅಲ್ಲೇನು ಕಾಂತಕ್ಷೇತ್ರ ಇರ್ತೈತಲ್ಲ ಅಲ್ಲೇನು ಬದಲಾವಣೆ ಉಂಟಾಗ್ತೈತಲ್ಲ ಅದೇ ಇದಕ್ಕೆ ಕಾರಣ. ನೆಕ್ಸ್ಟ್ ನೋಡ್ರಿ ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಪಿನ ಮಸೂರದ 2F1ನಲ್ಲಿ ವಸ್ತುವನ್ನಿರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಇಲ್ಲೇ ಮಸೂರದ ಪ್ರಧಾನ ಸಂಗಮ. ಪಿನ ಮಸೂರದ 2F1ಗಿಂತ ದೂರದಲ್ಲಿ ವಸ್ತುವನ್ನಿಟ್ಟಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ. F1 ಇಲ್ಲೇ ಮಸೂರದ ಪ್ರಧಾನ ಸಂಗಮ. ನೋಡ್ರಿ ಇದು ಕ್ವಶನ್ ಐತಲ್ಲ, ಇವು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ರೀ. ಈ ಪಿನ ಮಸೂರದ ಮೇಲೆ ಏನಿದಾವಲ್ಲ ಇವು ನೋಡ್ರಿ ಈ ರೀತಿ ಏನೈತೆ ಈ ರೀತಿ ನಾವೆಲ್ಲನೂ ರೇಖಾಚಿತ್ರವನ್ನು ತೆಗೆದು ನೋಡ್ರಿ ಏನು ಈಸಿಲ್ಲ. ಇದೇನಕ್ಕೈತಿ ಇಲ್ಲಿಂದ ಹಾದಕ್ಕೈತಿ ಇಲ್ಲಿ ತೊಗೊಂಡು ಈ ರೀತಿ ಮಾಡಿ ಇಲ್ಲೇ ನಾವು ಇಲ್ಲಿ ವಸ್ತುವನ್ನು ಇರ್ತಿರ್ತೀವಿ, ಇಲ್ಲಿ ಅದ್ರ ಪ್ರತಿಬಿಂಬ ಮೂಡಿರ್ತೈತಿ. ಇದು ರೇಖಾಚಿತ್ರ ಏನು ರಚಿಸ್ತಿರಲ್ಲ ಅದಕ್ಕೆ 2 ಮಾರ್ಕಸ್. ಪ್ರತಿಬಿಂಬದ ಸ್ಥಾನ ಎಲ್ಲೈತಿ? ಪ್ರತಿಬಿಂಬ ಎಲ್ಲೈತಿ ಈಗ 2F2 ಒಳಗೈತಿ. 2F2 ಪ್ರತಿಬಿಂಬ ಏನೈತಿ? ಸತ್ಯ ಮತ್ತು ತಲೆ ಕೆಳಗೈತಿ. ಇಲ್ಲಿ ನೋಡ್ರಿ ಈ ರೀತಿ ಇದ್ರೆ ಇದು ಉಲ್ಟಾ ಬಂದೈತೆ ಅಂದರೆ ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ನೋಡ್ರಿ 2ನೇ ಇದ್ರೊಳಗೂ ಅಷ್ಟೇ. ನೋಡ್ರಿ ಪ್ರತಿಬಿಂಬದ ಸ್ಥಾನ ಎಲ್ಲೈತ್ರಿ? F2 ಮತ್ತು 2F2ಗಳ ನಡುವೆ ಐತಿ. ಹೌದಾ? ಇಲ್ಲೇ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು. ನೋಡ್ರಿ ನೆಕ್ಸ್ಟ್ ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಬೆಂಜಿನನ್ನು ಪ್ರವೇಶಿಸುತ್ತದೆ. ಬೆಂಜಿನ್ನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ. ನೋಡ್ರಿ ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್. ಒಂದು ನಿಮ್ನ ಮಸೂರದ ಸಂಗಮ ದೂರವು 12 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 9 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ನೋಡ್ರಿ 1ನೇ ಕ್ವಶನ್ನಿಗೆ ನಮಗೇನು ಗೊತ್ತೈತ್ರಿ? ನಮಗಿದು ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಅಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡೆಡ್ ಬೈ ಬೆಂಜಿನ್ನಲ್ಲಿ ಬೆಳಕಿನ ವೇಗ ಅಥವಾ NM = C/V. ಇದು ಎಷ್ಟು ಕೊಟ್ಟರೆ ಮಾಧ್ಯಮದ ವಕ್ರೀಭವನ ಸೂಚ್ಯಂಕ 1.50. ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸. ಬೆಂಜಿನಲ್ಲಿ ಬೆಳಕಿನ ವೇಗ ಹಾಕೋತಿಲ್ಲ ಅದನ್ನ ಕಂಡುಹಿಡಿಬೇಕು. ಬರೀ ಈ ಎರಡನ್ನೂ ಓರೆ ಗುಣಾಕಾರ ಮಾಡಿರಿ. 1.50 × ಬೆಂಜಿನ್ನ ಬೆಳಕಿನ ವೇಗ ಎಷ್ಟು ಬಂತು? 3 × 10⁸. ಬೆಂಜಿನ್ನಲ್ಲಿ ಬೆಳಕಿನ ವೇಗ 3 × 10⁸ ಇದು ಇಂಟು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದರೆ ಬೆಂಜಿನ್ನಲ್ಲಿ ಬೆಳಕಿನ ವೇಗ ಎಷ್ಟು ಬರ್ತೈತಿ? 2 × 10⁸ ಮೀಟರ್/ಸೆಕೆಂಡ್. ನೋಡ್ರಿ ನೆಕ್ಸ್ಟ್ ಕ್ವಶನಾಗ ಏನು ಕೊಟ್ಟಾರ? F ಎಷ್ಟು ಕೊಟ್ಟಾರ ರೀ? -12 ಕೊಟ್ಟಾರ. V -9 ಕೊಟ್ಟಾರ. U ಕಂಡುಹಿಡಿಬೇಕು. ನಮ್ಗೇನು ಗೊತ್ತಿತ್ತು ಸೂತ್ರ? 1/V - 1/U = 1/F. 1/U ಅಂದ್ರೆ ಏನಾಕೈತಿ? 1/V - 1/F. 1/U ಆ್ಯಸ್ ಇಟ್ ಈಸ್ ಇಡ್ರಿ. 1/V ಅಂದ್ರೆ -9 ಪ್ಲಸ್ 1 F ಅಂದ್ರೆ -12. 1/9 -1/9 ಹಂಗೆ ಇಡ್ರಿ. ಮೈನಸ್ ಇಂಟು ಮೈನಸ್ ಏನೈತಿ? +1/12.
12. ಈಗ 9 ಮತ್ತು 12 ಏನು ಮಾಡ್ಕೋಬೇಕು ನಾವು ಲಸಾವನ್ನು ತೆಗಿಬೇಕು. 9 ಮತ್ತು 12 ಲಸ 3 3 9 3 4 12 ಇವೆರಡು ಯಾಮಗೆ ಆಗಿಲ್ಲ ಅಂದರೆ ಇಷ್ಟು ಗುಣಿಸ್ಬೇಕು. 4 3 12 12 3 36 ಅನ್ನೋದು ಲಸ. ಹೌದಾ? 9 ಎಷ್ಟಲೇ 36, 9 4 36, 12 ಎಷ್ಟಲೇ 36, 12 3 36, 4 1 4 ಮೈನಸ್ ಇಲ್ಲಿ ಮೈನಸ್ ಐತಿ -4, ಇಲ್ಲಿ ಪ್ಲಸ್ ಐತಿ, ಹಂಗೆ ಬರ್ರಿ 3 1 3, 4ರಾಗ 3 ಕಳೆದ್ರೆ 1 -1 ಬಾಗ್ಲೆ 36. ಓರೆ ಗುಣಾಕಾರ ಮಾಡಿರಿ 36 1 36, ಯು ಮೈನಸ್ ಯು ಇಂಟು ಮೈನಸ್ ಅಂದ್ರೆ ಮೈನಸ್ ಯು ಇಸ್ ಇಕ್ವಲ್ ಟು 36, ಯು ಇಸ್ ಇಕ್ವಲ್ ಟು -36 ಸೆಂಟಿಮೀಟರ್. ನೋಡಿರಿ ಇದಿಷ್ಟು ಮಾಡಿದ್ರೆ ಆಯ್ತು. ಇಂಪಾರ್ಟೆಂಟ್ ರೀ ಇವೆರಡು ಕ್ವಶನ್ಸ್ ಅಂದರೂ ಭಾಳ ಇಂಪಾರ್ಟೆಂಟ್. ಇದನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಓಮ್ನ ನಿಯಮಗಳನ್ನು ನಿರೂಪಿಸಿ. ಒಂದು ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಿದ್ಯುತ್ ಸಾಮರ್ಥ್ಯದ SI ಮಾನವನ್ನು ತಿಳಿಸಿ. ನೋಡ್ರಿ ನೆಕ್ಸ್ಟ್ ಔಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ? ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲಗಳನ್ನು ಹೆಸರಿಸ್ರಿ ಅಂತ ಕೇಳ್ಯಾರ. ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೋಡ್ರಿ ಇದು ವಿ ಇಸ್ ಡೈರೆಕ್ಟ್ಲಿ ವಿ ಯಾವಾಗೂ ಆಯ್ಕ ನೇರ ಅನುಪಾತದೊಳಗಿರ್ತೈತಿ. ನೇರ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್. ವಿ ಹೆಚ್ಚಾತಂದ್ರೆ ಆಯ್ನು ಹೆಚ್ಚಾಕೈತಿ, ಆ ಹೆಚ್ಚಾತಂದ್ರೆ ವಿನೂ ಹೆಚ್ಚಾಕೈತಿ, ವಿ ಕಡಿಮೆ ಆತಂದ್ರೆ ಆಯ್ನು ಕಡಿಮೆ ಆಕೈತಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ನೇರ ಅನುಪಾತದೊಳಗಿರ್ತೈತಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ, ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂದ್ರೆ ಐ ಅದಕ್ಕೆ ನೇರ ಅನುಪಾತದೊಳಗಿರ್ತೈತಿ. ಇದು ಓಮ್ನ ನಿಯಮ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಐ. ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂದ್ರೆ ವಿ ಐಕ್ಕೆ ನೇರ ಅನುಪಾತದೊಳಗಿರ್ತೈತಿ. ಹಂಗಂದ್ರೆ ನೇರ ಅನುಪಾತ ಹೋಗ್ಬೇಕಂದ್ರೆ ಅಲ್ಲಿ ಕಾನ್ಸ್ಟೆಂಟ್ ಹಾಕ್ಬೇಕು. ವಿ ಇಸ್ ಇಕ್ವಲ್ ಟು IR. ನೋಡ್ರಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವಂದ್ರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ಸ್ವಭಾವ, ವಾಹಕದ ತಾಪ. ನೋಡ್ರಿ ಅದ್ರದ್ದು ಏನು ಕೇಳ್ಯಾರ? SI ಮಾನ ಕೇಳ್ಯಾರ. ನೋಡ್ರಿ ವಿದ್ಯುತ್ ಸಾಮರ್ಥ್ಯದ SI ಮಾನ ಏನ್ರಿ? ವ್ಯಾಟ್. ವಿದ್ಯುತ್ ಸಾಮರ್ಥ್ಯದ SI ಮಾನ ಏನು? ವ್ಯಾಟ್. ಗೊತ್ತಾಯ್ತಾರ ಇದು? ನೋಡ್ರಿ ನೆಕ್ಸ್ಟ್ ಏನು ಕ್ವಶನ್ ಕೇಳ್ಯಾರ? ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ? ಅವಳನ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಬೇಕು. ಫ್ಯೂಸ್ನ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರ ಅಂತ ಹೇಳಬೇಕು. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದರಲ್ಲಿ ತುಂಬುವ ಅನಿಲವನ್ನು ಹೆಸರಿಸಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಅಷ್ಟೇ ಈಸಿ ಕ್ವಶನ್. ನೋಡ್ರಿ ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ, ನೋಡ್ರಿ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಎದಕ್ಕಿರ್ತೈತಿ? ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತೈತಿ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. ನೋಡ್ರಿ ವಿದ್ಯಾರ್ಥಿಗಳು H = I²RT. ನಂಗೆ ಏನು ನೆನಪ ಇಲ್ರಿ ಮೇಡಮ್, ನನಗೆ ಬರ್ಯಾಕನ ಬರಂಗಿಲ್ಲ, ನಾ ಏನು ಓದೇ ಇಲ್ಲ ಇಷ್ಟು ದಿನ ಅನ್ನೋರು ಬರ್ಬೇಡ್ರಿ. ಹಿಂಗೆ ಅಂದ್ರೂ ಒಂದು ವೇಳೆ ನೆನಪು ಬರಲಿಲ್ಲ ಅಂದರೆ H = I²RT ಸೂತ್ರ ಇರ್ತೈತಲ್ಲ ಅದಷ್ಟು ಬರೆದ್ರು ಸತಿಗೆ ನಿಮ್ಗೆ 1 ಅಂಕನ ಕೊಡ್ತಾರ್ರಿ. ಆ್ಯಕ್ಚುಲ್ ಅಂದರೆ ನೀವು ಎಲ್ಲ ಹುಡುಗರು ಶಾಣೆ ಇದ್ರಿ 3 ಪಾಯಿಂಟ್ಸನ್ನ ಬರ್ದು ಬರ್ರಿ. ಈ 3 ಪಾಯಿಂಟ್ಸ್ ಬರ್ದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ರಿ ಮೇಡಮ್ಮ ನನಗೆ ನೆನಪಿರಂಗಿಲ್ಲ, ನೆನಪಿನ ಶಕ್ತಿನೇ ಇಲ್ಲರಿ, ನನಗೇನು ಇಷ್ಟು ದಿನ ಓದೇನೇ ಇಲ್ಲ ಅನ್ನೋರು H = I²RT ಸೂತ್ರನಾರ ಬರ್ದು ಬರ್ರಿ. ಸೂತ್ರ ಬರೆದ್ರು ಸತಿಗೆ ನಿಮ್ಗೆ 1 ಅಂಕ ಕೊಡ್ತಾರ. ತಿಳಿತಲ್ಲ ಇದು? ನೆಕ್ಸ್ಟ್ ಏನು ಕೇಳಾರ್ರಿ? ಅದ್ರೊಳಗೆ ನಾ ಏನು ಕೇಳಿದ್ರು? ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸ್ತಕ್ಕಂಥ ಲೋಹ ನಿಮ್ಗೆಲ್ಲರಿಗೂ ಗೊತ್ತೈತೆ ಹೇಳ್ರಿ ಪಟ್ಟ ಅಂತೇಳಿ, ಟಂಗ್ಸ್ಟನ್. ಹೌದಾ? ಅದರಲ್ಲಿ ಯಾವ ಅನಿಲವನ್ನು ಇರ್ತಾರ? ನೈಟ್ರೋಜನ್ ಅಥವಾ ಆರ್ಗಾನನ್ನು ಅದರೊಳಗೆ ಏನು ಮಾಡಿರ್ತಾರೆ ರೀ? ನೈಟ್ರೋಜನ್ ಮತ್ತು ಅದರೊಳಗೆ ಏನಿರ್ತಾರ? ಅನಿಲವನ್ನು ತುಂಬಿರ್ತಾರೆ. ಟಂಗ್ಸ್ಟನ್ ತಂತಿರ್ತೈತಿ, ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಕ್ಕಂಥ ಅನಿಲವನ್ನು ಅದರೊಳಗೆ ತುಂಬಿರ್ತಾರೆ. ನೀವು ನೋಡ್ರಿ ಇಲ್ಲಿ ಮೇಡಮ್ ನಂಗೆ ನೈಟ್ರೋಜನ್ ನೆನಪ ಬರಲ್ಲ, ಬರೀ 8 ಬರ್ದು ಬಂದೇನು ರೀ, ಏನು ಮಾಡಿದ್ರಿ? 8 ಬರ್ದ್ರೆ ನೀವು ಮಾರ್ಕ್ಸ್ ಕೊಡ್ತಾರೆ. ಇಲ್ಲ 6 ಬರ್ದು ಬಂದೇನಂದ್ರು ಮಾರ್ಕ್ಸ್ ಕೊಡ್ತಾರೆ. HENEKR ಬರ್ದ್ರು ಏನು ಮಾಡ್ತಾರೆ? ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ ರೀ. ತಿಳಿತಲ್ಲ ಇದು? ನೋಡ್ರಿ ನೆಕ್ಸ್ಟ್ ಕ್ವಶನ್. ರೋಧಕಗಳಾದ R1 R2 R3ಗಳ ಬೆಲೆಗಳು ಕ್ರಮವಾಗಿ. ನೋಡ್ರಿ R1 ಬೆಲೆ ಎಷ್ಟು? 10 Ω, R2 20 Ω, R3 60 Ω. ಮತ್ತು ಅಲ್ಲಿ ಮುಂದೆ ಕ್ವಶನ್ನಾಗ ನಾ ಹೇಳ್ಕೊಂತ ಕುಂದ್ರಂಗಿಲ್ಲ ರೀ ಗಳಾಗಿದ್ದು ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಿ. ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಮಂಡಲದಲ್ಲಿರ್ತಕ್ಕಂಥ ಒಟ್ಟು ಪ್ರವಾಹ ಕಂಡುಹಿಡಬೇಕು. ಮಂಡಲದ ಒಟ್ಟು ರೋಧ ಕಂಡುಹಿಡಬೇಕು. ನೋಡ್ರಿ ಒಂದು ಸ್ವಲ್ಪ ಫಾಸ್ಟ್ ಹೇಳ್ತೀನಿ. I1 = ಸೂತ್ರ ಏನು? I1 = V/R1. ವಿ ಅಂದರೆ ಎಷ್ಟು ಕೊಟ್ಟಾರ? 24 / 10. 24 / 10 ಮಾಡಿದ್ರೆ 2.4 A.
ಒಂದು ಸ್ಥಾನ ಬಿಟ್ಟು 10 ಬಂದೈತೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ನೆಕ್ಸ್ಟ್ I2 = V / R2. V ಅಂದರೆ ಎಷ್ಟು ಕೊಟ್ಟಾರ 24 ಭಾಗಲೆ R2 ಅಂದರೆ ಎಷ್ಟೈತಿ 20. ಇವೆರಡು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ 1.2 ನೋಡ್ಬೇಕಂತ ಬರಲಿಲ್ಲ ಅಂತ ಮಕ್ಕಳಿಗೆ ಆದ್ರೆ ಇನ್ನೊಮ್ಮೆ ಹೇಳ್ರಿ ಅಂದ್ರೆ ಹೇಳ್ತೀನಿ. 2 10 2 1 2 2 12 ಭಾಗಲೆ 10 ಅಂದ್ರೆ ಕೆಳಗೆ ಭಾಗಲೆ 10 ಬಂದ್ರೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡ್ಬೇಕು. ಅದಕ್ಕೆ 1.2 ತಿಳಿತಲ್ಲ. ಇದು ನೆಕ್ಸ್ಟ್ I3 = V / R3. ವಿ ಅಂದರೆ 24 ಭಾಗಲೆ R3 ಅಂದ್ರೆ 60 ಕಡ್ತಾ ಹೊಡೆದ್ರೆ 0.4. ನೆಕ್ಸ್ಟ್ I = ಏನು ಮಾಡಬೇಕು, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ I1 + I2 + I3 ಮಾಡಬೇಕು. ಇಷ್ಟು ಕೂಡಿಸಿದ್ರೆ ಎಷ್ಟು ಬರ್ತೈತಿ 4. ನೆಕ್ಸ್ಟ್ 1 / RP ಅಂದರೆ ಎಷ್ಟು ಬರ್ತೈತಿ 1 / 10 1 / 20 1 / 60 ಮಾಡಿದ್ರೆ 1/6 ಬರ್ತೈತಿ. ಇದು ಹೆಂಗೆ ಬಂತ್ರಿ ಮೇಡಮ್ಮ ಅಂತಂದ್ರೆ ನೋಡಿರಿ, ಫಸ್ಟ್ ಏನು ಮಾಡಿರಿ 10 20 ಮತ್ತು 60 ಲಸ ತೆಗೆದ್ರೆ 10 1 10 10 2 20 10 3 30 3 2 6 10 6 60 ಅನ್ನೋದೇನು ಬಂತು ಲಸ ಬಂತು. 1 ಎಷ್ಟು 60 1 10 ಎಷ್ಟು 60 10 6 60 20 ಎಷ್ಟು 60 20 ಎಷ್ಟು 60 ರೀ 3 60 60 1 6 1 6 ಇಡ್ರಿ ಪ್ಲಸ್ 3 1 3 ಮಾಡಿರಿ ಪ್ಲಸ್ 1 1 1. ನೆಕ್ಸ್ಟ್ 6 4 ಎಷ್ಟು ಬಂತ ಮೇಲೆ 10 ಭಾಗಲೆ 60. ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟು ಬಂತಿಲ್ಲ 1/6. ಅದಕ್ಕೆ ಡೈರೆಕ್ಟ್ 1/6 ಬರ್ದಾರ್ರಿ. 1/6 ಅಂದರೆ ಎಷ್ಟು 1/6 ಐತಿ. ನಾವು ಉಲ್ಟಾ ರೆಸಿಪ್ರೋಕಲ್ ಬರ್ದ್ರೆ RP = 6 Ω. ನೋಡಿರಿ, ಇದು ಅಂತೂ ಕ್ವಶನ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ಇವೇನು ನೋಡಿರಿ, ಒಂದು ವಸ್ತುವನ್ನು P ನ ಮಸೂರದ 2F1ಗಿಂತ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಉಂಟಾಗುವಿಕೆ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಅಂದ್ರೇನು, ಮಸೂರದ ಪ್ರಧಾನ ಸಂಗಮ. ನೋಡಿರಿ, ಇದು ಡೈಗ್ರಾಮನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂತಂದ್ರೂ ಕೊಡೋಂಗಿಲ್ಲ. ಇದಿಷ್ಟು ಈಸಿ ಐತಲ್ಲ, ಅಷ್ಟು ಈಸಿ ಐತಿ. ಅವಾಗ ಪ್ರತಿಬಿಂಬದ ಸ್ಥಾನ ಎಲ್ಲೈತಿ F2 ಮತ್ತು F1ಗಳ ನಡುವೆ ಐತಿ. ಪ್ರತಿಬಿಂಬಗಳೇನದಾವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳದಾವು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದ್ರೊಳಗೆ ಯಾವ್ದು ಬೇಕಾದರೂ ಕೇಳ್ಬೋದು. ನೋಡಿರಿ, ತಿಳಿತಲ್ಲ ಇದು. ನೆಕ್ಸ್ಟ್ ನೋಡ್ರಿ, ಸರಳ ವಿದ್ಯುತ್ ಮೋಟಾರಿನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಹೆಸರಿಸಿ. ಇದಂತೂ ಭಾಳ ಇಂಪಾರ್ಟೆಂಟ್. ಇದನ್ನು 2-3 ಸಲ ಕ್ವಶನ್ನೇ ಕೇಳ್ಯಾರಿ. ಇದು ನೋಡಿರಿ, ಈ ಥರ ಡೈಗ್ರಾಮ್ ತೆಗೆದು ಒಡಕು ಉಂಗುರಗಳು ಎಲ್ಲದಾವು ಬರೀಬೇಕು. ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಂಗಿಲ್ಲ. ಡೈಗ್ರಾಮ್ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಡ್ತೈತಿ. ಗೊತ್ತಾಯ್ತಲ್ಲ. ಇದು ನಾರ್ತ್ ಸೌತ್ ಇವೆಲ್ಲ ABCD ಎಲ್ಲ ಬರ್ದು. ನೆಕ್ಸ್ಟ್ ನೋಡಿರಿ, ಇದು ಸೇಮ್ ಒಡಕು ಉಂಗುರಗಳನ್ನು ಈ ರೀತಿ ಬೇಕಾದರೂ ತೆಗಿಬೋದನ್ನು. ತಿಳಿತಲ್ಲ. ಇದು ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಬರೀಬೇಕು. ವಕ್ರೀಭವನದ ಸೂಚ್ಯಂಕ 2.42 ಈ ಹೇಳಿಕೆಯ ಅರ್ಥವನ್ನು ಬರೀಬೇಕು. ಇದು ಒಟ್ಟಾರೆ 3 ಮಾರ್ಕ್ಸಿನ ಕ್ವಶನ್. ಬೆಳಕಿನ ವಕ್ರೀಭವನದ ನಿಯಮಗಳು ಏನು? ಪತನ ಕಿರಣ, ವಕ್ರೀಭವನ ಕಿರಣ. ನೋಡಿರಿ, ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಒಂದೇ ಸಮತಲದಲ್ಲಿ ಇರುತ್ತದೆ. ಹೌದಾ. ನೆಕ್ಸ್ಟ್ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ಅನುಪಾತಗಳೇನಿರ್ತಾವೆ ಸ್ಥಿರಾಂಕವಾಗಿರ್ತಾವೆ. ಇಲ್ಲರಿ, ನಂಗೆ ಇದನ್ನು ಸೆಂಟೆನ್ಸ್ ಬರೋಕೆ ನೆನಪಾಗಲಿಲ್ಲ ಅಂದ್ರೆ sin I / sin R = ಸ್ಥಿರಾಂಕ ಬರೆದ್ರೂ ನಡಿತೈತಿ. ಹಂಗಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಇದರ ಅರ್ಥ ಏನಂದ್ರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ ಎಷ್ಟಿರ್ತೈತಿ 2.42 ಅಂತ ಅರ್ಥ. ನೋಡಿರಿ, ಮತ್ತೆ ವಾಪಸ್ ಇದ್ದೇ ಕ್ವಶನ್ ಬಂತು. ಹೌದಾ. ನೋಡಿರಿ, P ನ ಮಸೂರದ ಮುಂದೆ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F1 ಅಂದ ಮಸೂರದ ಪ್ರಧಾನ ಸಂಗಮ. ಇದು ನೋಡ್ರಿ, ನಾನು ಆಗಲಿಂದ ಎಷ್ಟು ಹೇಳಾಕಂತೀನಿ, ಇದಿಷ್ಟು ಇಂಪಾರ್ಟೆಂಟ್ ರೀ, ಇಷ್ಟು ಇಂಪಾರ್ಟೆಂಟ್ ಅಂಥೇಳಿ. ಇವೇನದಾವಲ್ಲ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಲೇಬೇಕು. ನಿಮ್ಮ ಕೈಯಾಗ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ನಿಮ್ಮ ಕೈಯಾಗ ಇಟ್ಕೊಂಡ್ರದ ಮುಂದೆ ನೋಡಿರಿ, ನಿಮ್ಮ ಮಸೂರದ ಮುಂದೆ C ಮತ್ತು Fಗಳ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. F ಅಂದ್ರೆ ದರ್ಪಣದ ಪ್ರಧಾನ ಸಂಗಮ, C ಅಂದ್ರೆ ದರ್ಪಣದ ವಕ್ರತಾ ಕೇಂದ್ರ. ನಾನಂತರೂ ಇದನ್ನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ, ಟೈಮ್ ಭಾಳ ಅಂದ್ರೆ ಭಾಳ ವೇಸ್ಟ್ ಆಕೈತೆ ನಿಮ್ಗೆ. ನೀವು ಇದನ್ನು ಕುಂತು ಪ್ರಾಕ್ಟೀಸ್ ಮಾಡಿರಿ. ನೋಡಿರಿ, ಇದನ್ನೆಲ್ಲ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊರ್ಕೋರಿ, ಇಲ್ಲ ನಿಮ್ಮ ಬುಕ್ನೊಳಗೆ ತೆಗೆದುಕೋರಿ. ಇದನ್ನೆಲ್ಲ ನೋಡಿರಿ, ಏನು ಇಂಪಾರ್ಟೆಂಟ್. ನಾ ಏನು ಕ್ಲಾಸ್ ಮಾಡಿಲ್ಲ, ನೀವು ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕ್ರಿ. ಹೆಚ್ಚಿಗೆ ಸ್ಕೋರ್ ಮಾಡ್ಬೇಕನ್ನೋರು ನಾ ಮೊದಲೇ ಹೇಳೀನಿ, ಹೆಚ್ಚಿಗೆ ಸ್ಕೋರ್ ಮಾಡೋರು ಫುಲ್ ಡೀಟೇಲ್ ಆಗಿ ಓದಬೇಕು. ಇಲ್ಲರಿ ಮೇಡಮ್, ನಾ ಎಕ್ಸಾಮ್ಗೆ ಹೋಗಿ ಇನ್ನೂ ಸ್ವಲ್ಪ ದಿನ ಆಯ್ತು, ನಾನು ಸೈನ್ಸ್ ನಂಗೆ ಭಾಳ ಟಫ್ ಆಕೈತೆ ರೀ ಮೇಡಮ್, ನಂಗೆ ಪಾಸಿಂಗ್ ಹೇಳ್ಕೊಡ್ರಿ ಅನ್ನೋರ್ಗಂತೂ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ರೀ ಇದು. ಪ್ರವಾಹದ ಸೊಲೆನಾಯ್ಡ್ನಲ್ಲಿ ಉಂಟಾಗುವ ಕಾಂತಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ವಿಧಾನಗಳು ಯಾವುವು ಅಂತ ಕೇಳಾರ. ಹೌದಾ. ನೋಡಿರಿ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರುತ್ತದೆ. ಸೊಲೆನಾಯ್ಡ್ನ ಒಳಭಾಗದಲ್ಲಿ
ಕಾಂತಕ್ಷೇತ್ರವು ಏಕರೂಪದಲ್ಲಿರುತ್ತದೆ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ 2 ವಿಧಾನಗಳಂದ್ರೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಏನು ಮಾಡಬೇಕು, ಹೆಚ್ಚಿಸಬೇಕು. ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು. ತಿಳಿತಲ್ಲ. ನೆಕ್ಸ್ಟ್ ನೋಡಿರಿ, ಇದನ್ನು ಡೈಗ್ರಾಮ್ ಅಷ್ಟೇ ನೋಡ್ಕೊರಿ, ಎಕ್ಸ್ಪ್ಲೇನ್ ಏನು ಮಾಡೋಂಗಿಲ್ಲ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಆಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ನೋಡಿರಿ, ಈ ಚಿತ್ರವನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಹೋಗಬೇಕು. ನೆಕ್ಸ್ಟ್ ನೋಡಿರಿ, 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಅಥವಾ ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ನೋಡ್ರಿ, ಏನೈತಿ ಸೂತ್ರ? 1/v = 1/v + 1/u = 1/f. 1/v = 1/f - 1/u 1/, ನೋಡ್ರಿ, f ಅಂದ್ರೆ -15 - 1/- -25. ಈಗ 1/15 ಆ್ಯಸ್ ಇಟ್ ಈಸ್ ಇಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 1/25. 25 ಮತ್ತು 15 ಮತ್ತು 25 ಲಸ ತೆಗಿಬೇಕು. ನೋಡ್ರಿ, ಲಸ ಹೆಂಗೆ ತೆಗಿಬೇಕು? 15 ಮತ್ತು 25 ಗೊತ್ತೈತೆ ಎಲ್ಲರಿಗೂ? 15 ಮತ್ತು 25 ಲಸ ತೆಗಿಬೇಕು. 2 5 ಮಿಗದಾವು. 5 1 5 3 15, 5 3 15, 5 5 25. 2 ಯಾವ ಮಿಗಾಗಿಲ್ಲ. 5 5 25, 25 3 75. 75 ಲಸ ಬಂತು, ಹೌದಾ? 5 ನೋಡ್ರಿ, 15 ಎಷ್ಟಲೇ 75, 15 15 5 75, 25 3 5 1 5 -5, 3 1 3 ಮೈನಸ್ ಇಂಟು ಮೈನಸ್ ಪ್ಲಸ್ 3. ನೋಡ್ರಿ, ಇಲ್ಲಿ ಪ್ಲಸ್ ಮೈನಸ್ ಬಂದ್ರೆ ಕಳೀರಿ. 5 3 ಕಳೆದ್ರೆ 2 -2 ಭಾಗಲೇ 75. ಇದ್ರ ನಮ್ಗೆ 1/v ಇದು 1/v. ನಮ್ಗೆ ಬರೀ ವಿ ಬೇಕಂದ್ರೆ ಇದ್ರ ಉಲ್ಟಾ ಬರೀಬೇಕು. 75 ಭಾಗಲೇ 2. 2 1 ಕಡ್ತಾ ಹೊಡೆದ್ರೆ ಎಷ್ಟು ಇರ್ತೈತಿ? 37.5. ನೋಡಿ, ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಏನು ಮಾಡಬೇಕು? ಇರಿಸ್ಬೇಕು. ಸೆಕೆಂಡ್, ಅದರೊಳಗೆ ಇನ್ನೊಂದು ಕ್ವಶನ್ ಏನು ಕೇಳಾರಿ? 1/v - 1/u = 1/f. ಹೌದಾ? ನಮ್ಗೆ 1/u ಬೇಕಂದ್ರೆ 1/v - 1/f ಆಯ್ತು. 1/ಇದು f ಅಂದ್ರೆ v ಅಂದ್ರೆ -10 - 1/f ಅಂದ್ರೆ -15. ನೆಕ್ಸ್ಟ್ ಏನು ಮಾಡಿರಿ? -1/10 ಆ್ಯಸ್ ಇಟ್ ಈಸ್ ಇಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1/15. 10 ಮತ್ತು 15 ಏನು ಮಾಡ್ಕೋಬೇಕು ನೀವೀಗ? ಲಸ ತೆಗಿಬೇಕು. 10 ಮತ್ತು 15 ಲಸ ಎಷ್ಟು ಬರ್ತೈತೆ ರೀ? 10 ಮತ್ತು 15 ಲಸ 5 1 5 2 10, 5 3 15, 5 2 10, 10 3 30 ಅನ್ನೋದು ಲಸ ಬಂತು. 10 3 30, 15 2 30, 3 1 3 ಮ್ಯಾಲೆ -3, 2 1 2 ಮೈನಸ್ ಇಂಟು ಮೈನಸ್ ಪ್ಲಸ್ 2. 3 2 ಕಳೆದ್ರೆ 1. ಯಾವೊಂದು ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು? -1 ಭಾಗಲೇ 30. ನಮಗಿದು 1/u ಐತಿ. ನಮ್ಗೆ 1/u ಬೇಡ, ಬರೀ u ಬೇಕಂದ್ರೆ ಇದ್ರ ಉಲ್ಟಾ ಬರೀರಿ. 30 ಭಾಗಲೇ ಬಂದಂದ್ರೆ 30 -30 ಆನ್ಸರ್. ವಸ್ತುಗಳನ್ನು ನಿಮ್ನ ಮಸೂರದಿಂದ 30 ಸೆಂಟಿಮೀಟರ್ ಏನು ಮಾಡಬೇಕು? ದೂರದಲ್ಲಿ ಇಡಬೇಕು. ನೋಡಿರಿ, ಇದ್ರದ್ದು 2 ಮಾರ್ಕ್ಸಿಂದು ಕ್ವಶನ್ ಇವಂತರ. ನೋಡಿರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ರೀ ಇದೆಲ್ಲ. ಪಿ ಮಸೂರದ 2F1ನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿರಿ. F1 ಏನಿದೆ? ಮಸೂರದ ಪ್ರಧಾನ ಸಂಗಮ. ನೋಡ್ರಿ, ಈ ರೀತಿ ಡೈಗ್ರಾಮ್ ಅಂತೂ ಏನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಂಗಿಲ್ಲ. ಇಲ್ಲಿ ಏನಾಗೈತಿ? ಸತ್ಯ ಮತ್ತು ತಲೆಗೆಳಗಾದ ಪ್ರತಿಬಿಂಬ ಐತಿ. ಪ್ರತಿಬಿಂಬ ಎಲ್ಲಾಗೈತಿ? ಎಲ್ಲಿ ಉಂಟಾಗೈತಿ ರೀ? 2F1 ಒಳಗೆ ಉಂಟಾಗೈತಿ. ನೆಕ್ಸ್ಟ್ ನೋಡ್ರಿ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ. ವಿದ್ಯುತ್ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆ ಪ್ರಯೋಗಗಳನ್ನು ವಿವರಿಸಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನು ಬರೀರಿ. ಫ್ಯಾರಡೆ ಅವರದ ಪ್ರಯೋಗನೂ ಇಂಪಾರ್ಟೆಂಟ್ ರೀ. ಭೂಸಂಪರ್ಕ ತಂತಿಯ ಕಾರ್ಯಗಳೇನು ಕೇಳಾರಲ್ಲ. ನೋಡ್ರಿ, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಇದಂತೂ ಭಾಳ ಈಸಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದ್ದ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಹೌದಾ?
ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳ್ಯಾರ್ರಿ, ಅಥವಾ ವಿದ್ಯುತ್ ಕಾಂತಿ ಪ್ಯಾರಡೆ ಪ್ರಯೋಗವನ್ನು ಹೇಳಬೇಕಲ್ಲ. ಇದೂ ಅಂತೂ ಭಾಳ ಈಸಿ ನೋಡ್ರಿ. ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ ಎರಡೂ ತುದಿಗಳನ್ನು ಗ್ಯಾಲ್ನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಪ್ರಬಲ ಕಾಂತವನ್ನು ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು. ಗ್ಯಾಲ್ನೋಮೀಟರ್ನ ಸೂಚಿಯು ವಿಚಲನೆ ಹೊಂದುತ್ತದೆ. ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದಾಗಲೂ ಗ್ಯಾಲ್ನೋಮೀಟರ್ ಸೂಚಿಯು ವಿಚಲನೆ ಹೊಂದುತ್ತದೆ ಮತ್ತು ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಎಷ್ಟು ಈಸಿ ಐತೆ ನೋಡ್ರಿ ಇದು. ನೆಕ್ಸ್ಟ್ ವಿದ್ಯುತ್ ಪ್ರವಾಹ, ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ನೇರದೊಳಗೇನೈತಿ, ಒಂದೇ ದಿಕ್ಕಿನಾಗ ಇರ್ತೈತಿ. ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕಲ್ಲಿ ಏನು ಮಾಡ್ತೈತಿ, ಬದಲಾಯಿಸ್ತೈತಿ. ಪರ್ಯಾಯ ಒಳಗೆ ಏನೈತಿ, ತನ್ನ ದಿಕ್ಕನ್ನು ಬದಲಾಯಿಸ್ತೈತಪ್ಪ. ನೇರದೊಳಗೆ ಒಂದೇ ದಿಕ್ಕಿನಾಗ ಇರ್ತೈತಿ. ಇಷ್ಟು ಬರಿಬೋದಲ್ಲ ನೀವು, ಎಷ್ಟು ಈಸಿ ಐತಿ ನೋಡ್ರಿ. ನೆಕ್ಸ್ಟ್ ಇದೂ ಅಷ್ಟೇ, ಇದು ಭಾಳ ಇಂಪಾರ್ಟೆಂಟ್. ಇದು ಆಗಲೇನು ಹೇಳಿ ನಿಮ್ಗೆ. ಇದರ ಕುಂಚಗಳು, ಉಂಗುರಗಳು, ಒಡಕುಂಗುರಗಳು ಎಲ್ಲಾನು ಬರೀರಿ ಅಂತ ಹೇಳ್ತಾರೆ. ಸರಳ ವಿದ್ಯುಜ್ಜನಕದ ಚಿತ್ರವನ್ನು ತೆಗೆದು ಅದು ಭಾಗನ ಗುರುತಿಸ್ಬೇಕು ನೋಡ್ರಿ. ಇದು ಗುರುತಿಸ್ತಿರಲ್ಲ, B1 ಮತ್ತು B2 ಕುಂಚಗಳು, R1 ಮತ್ತು R2 ಉಂಗುರಗಳು ಬರೀತಿರಲ್ಲ. ನೆಕ್ಸ್ಟ್ ನೋಡ್ರಿ, ಮತ್ತೆ ಬಂತೆ ಔಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸ್ರಿ ಅಂತ ಕೇಳಾರ. ಹೌದಾ? ಮತ್ತು ಸೇಮು ಓಮ್ನ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು ನೋಡ್ರಿ. ಮೊದಲ ಔಲ್ದು, ಹೌದಾ? ಔಲ್ನ ಉಷ್ಣೋತ್ಪಾದನಾ ನಿಯಮ, ಇದನ್ನು ಈಗಾರ ಹೇಳ್ಕೊಟ್ಟೇನೆ ರೀ. ಮತ್ತೇನು ಡೀಟೇಲ್ ಆಗಿ ಮತ್ತೆ ನೋಡ್ರಿ, ಅವು ಮೂರು ಬರೆದ್ರಿ ಚಲೋ ನಿಮ್ಗೆ. ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಾಗಿರ್ತೈತಿ. ಇದಿಷ್ಟು ಬರೆಯಕ್ಕೆ ಬಂದ್ರೆ ಬರಿಬೋದು. ಇಲ್ಲ ಮೇಡಮ್ ನನಗೇನು ನೆನಪಿಲ್ರಿ, ಏನು ಮಾಡೋರು ಅನ್ನೋರು ಆಗ್ಲೇ ಹೇಳಿ ನಾನು ನಿಮ್ಗೆ ಕೊಟ್ಟು I2RT ಸೂತ್ರನಾದರೂ ಬರಿಬೋದು. ತಿಳಿತಲ್ಲ? ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಮತ್ತೆ ಏನು ಕ್ವಶನ್ ಕೇಳ್ಯಾರ. ಇದ್ರೊಳಗೆ ಏನು ಕೇಳಿದ್ರು, ಮತ್ತು ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ತಿಳಿಸ್ರಿ ಅಂತ ಹೇಳಿದರು. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹದ ಟಂಗ್ಸ್ಟನ್ನನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲದ ಬಾಳಿಕೆಗಾಗಿ ಬಲ್ಬ್ನೊಳಗೆ ಏನು ಮಾಡ್ತಾರೆ, ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡು ಗರಿಷ್ಠ ಶಕ್ತಿಯ ಶಾಖದ ರೂಪದಲ್ಲಿ ಕಂಡುಬರುತ್ತದೆ. ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. ನೋಡ್ರಿ, ಇಷ್ಟು ಬರೆದ್ರೆ ಸಾಕು ನಿಮ್ಗೆ. ಇಷ್ಟು ಈಸಿ ಕ್ವಶನ್ಸ್ ಬರೀ ರಿಪೀಟ್ ಆಗ್ತಾವ್ರಿ. ಎಷ್ಟು ನೋಡ್ರಿ, ನಾ ಏನು ಇವತ್ತಿನ ಕ್ಲಾಸ್ ಮಾಡ್ಸಕ್ಕಿಲ್ಲ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಓಮ್ನ ನಿಯಮ, ನೀವು ಆಗ್ಲೇ ಹೇಳ್ಕೊಟ್ಟೇನೆ ರೀ, ಓಮ್ನ ನಿಯಮ ಇಂಪಾರ್ಟೆಂಟ್ ರೀ ಅಂತೇಳಿ. ನೋಡ್ರಿ, ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V is directly proportional to I. ಅಮೀಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ವೋಲ್ಟ್ ಮೀಟರ್ನ ಸಮಾಂತರವಾಗಿ ಜೋಡಿಸಬೇಕು. ಅಮೀಟರ್ನ ಏನು ಮಾಡ್ತಾರೆ, ವಿದ್ಯುತ್ ಪ್ರವಾಹವನ್ನು ಅಳತೆ ಮಾಡಲು ಬಳಸ್ತಾರೆ. ವೋಲ್ಟ್ ಮೀಟರ್ನ ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲು ಬಳಸುತ್ತಾರೆ. ಇಷ್ಟು ಬರೆದ್ರೆ ಸಾಕ್ರಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ, 12 ಸೆಂಟಿಮೀಟರ್ ಫಾಸ್ಟ್ ಹಾಕೊಂತೈತ್ಯಾ? ಫಾಸ್ಟ್ ಹಾಕೊಂತ್ರು ಹೇಳ್ರಿ, ಏನದು ಕಮೆಂಟ್ ಮಾಡಿಸಿರಿ. ಯಾಕಂದ್ರೆ ನಾ ಫಾಸ್ಟ್ ಹೇಳ್ಲಿಕ್ಕತ್ತೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ ನಿಯರ್ ಭಾಳ ಸಮೀಪದಾವೆ. ನೀವು ವಿಡಿಯೋನ ನೋಡ್ಕೊಂತ ಕುಂತ್ರೆ, ಭಾಳ ತನ ವಿಡಿಯೋ ನೋಡ್ಕೊಂಡು ಕುಂತ್ರೆ ನಿಮ್ಗೆ ಡಿಸ್ಟರ್ಬ್ ಆಕೈತೆ ಅನ್ನೋ ಸಂಬಂಧ ನಾವು ಫಾಸ್ಟ್ ಹೇಳ್ಲಿಕ್ಕತ್ತೇನೆ ರೀ. ಭಾಳ ಫಾಸ್ಟ್ ಆದರೆ ಹೇಳ್ರಿ, ಬೇಕಂದ್ರೆ ಸ್ಲೋನೇ ಹೇಳ್ತೇನೆ ಅಂತ ನೋಡ್ರಿ. 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನಾಕ್ಷ ರೇಖೆಯ ಮೇಲೆ ಇರಿಸಿದೆ. ವಸ್ತುವು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ. ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ನೋಡ್ರಿ, ನೆಕ್ಸ್ಟ್, ಒಬ್ಬ ವೈದ್ಯರು -0.5D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ? ನೋಡ್ರಿ, ಮೊದಲೇ ಕ್ವಶನ್ ಒಳಗೆ ಏನು ಕೊಟ್ಟರೆ ನಾನು ಡೈರೆಕ್ಟ್ ಹೇಳ್ಕೊಂಡು ಹೋಗ್ತೇನೆ. ಮತ್ತು ಈಗ ಕ್ವಶನ್ನ ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಕ್ವಶನ್ ಆಲ್ರೆಡಿ ಓದಿ ಹೇಳೇನ್ರಿ ನಿಮ್ಗೆ.
ನೋಡಿರಿ ಫಸ್ಟ್ ಕ್ವಶನಾಗ ಏನು ಕೊಟ್ಟಾರ, ನಿಮ್ನ ದರ್ಪಣದ ಸಂಗಮ ದೂರ ಎಫ್ ಈಜಿ ಕೊಟ್ಟು ಎಷ್ಟು ಕೊಟ್ಟಾರ -12 ಕೊಟ್ಟಾರ. ವಸ್ತುವಿನ ದೂರ ಯು ಈಜಿ ಕೊಟ್ಟು -18 ಕೊಟ್ಟಾರ. ಸೂತ್ರ ಆಗೋತೈತ್ರಿ 1/f ಈಜಿ ಕೊಟ್ಟು 1/u + 1/v. 1/v ಬೇಕಂತ ನಮ್ಗೆ ಏನಾಕೈತಿ 1/f - 1/u ಆಕೈತಿ. -1/12 ಮೈನಸ್ ಯು ಅಂದ್ರೆ -1/18 ಕೊಟ್ಟಾರ. -1/12 ಹಂಗೆ ಬಿಡ್ರಿ, ಮೈನಸ್ ಇಂಟು ಮೈನಸ್ ಏನಾಕೈತಿ ಇಲ್ಲಿ ಪ್ಲಸ್ ಆಕೈತಿ, ಇಲ್ಲಿ ಪ್ಲಸ್ ಬರ್ರಿ 1/18 ಬರ್ರಿ. 12 ಮತ್ತು 18 ಲಸ ತಕೋರಿ. 12 ಮತ್ತು 18 ಯಾವ ಮುಗಿಯಾಗ ಬರ್ತಾವು, 2 6 12 2 9 18 3 3 7 6 3 3 9 ನೋಡಿರಿ. 3 7 6 6 3 18 18 36 ಅನ್ನೋದು ಲಸ ಬಂತು. 12 ಎಷ್ಟಲೇ 36, 12 3 36, 18 ಎಷ್ಟಲೇ 36, 18 36. ಮ್ಯಾಲೆ 3 1 -3, 2 1 2 ಬಂತು. 3 ಆಗಿ 2 ಕಳೆದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ, -1/36. ನಮಗಿದು 1/v ಐತಿ, ನಮ್ಗೆ ಬರೀ v ಬೇಕಾದ್ರೆ ಇದ್ರ ಉಲ್ಟಾ ಬರೆಯೋದು 36 -36 ಅನ್ನೋದು ಏನದ ಆನ್ಸರ್ ಬಂತು. ಈಗ ನಮ್ಗೆ ವರ್ಧನೆಯನ್ನು ನಾವು ಕಂಡುಹಿಡಿಯಬೇಕಲ್ಲ. ವರ್ಧನೆ m = -v/u. ಮೈನಸ್ಗೆ ಮೈನಸ್ ಹಂಗೆ ಇಡ್ರಿ. v ಅಂದ್ರೆ -36 ಬಾಗಿಲೆ -18 ಎಲ್ಲ ಕಡ್ತಾ ಹೊಡೆದ್ರೆ 18 1 18 ಇದು ಬೆಲೆ ಏನು ಬಂತು, ಈ ಮೈನಸ್ ಕ್ಯಾನ್ಸಲ್ ಆದವು. ಇಲ್ಲಿರ್ತಕ್ಕಂಥ ಮೈನಸ್ಸನ್ನೇ ಆ್ಯಸ್ ಇಟ್ ಈಸ್ ಇಡಬೇಕು, ಅಂದ್ರೆ ಇದು ಮೈನಸ್ ಬಂತು. ಪ್ರತಿಬಿಂಬ ಏನೈತಿ ತಲೆ ಕೆಳಗು ಸತ್ಯ ಪ್ರತಿಬಿಂಬ ಮತ್ತು ದೊಡ್ಡದಾಗಿರ್ತೈತಿ. ನೋಡಿರಿ ಇನ್ನೊಂದು ಕ್ವಶನ್ ಅದ್ರಾಗ ಏನು ಕೇಳಿದ್ರು, p = 1/f ಸೂತ್ರ ಗೊತ್ತೈತಿ. p ಅಂದರೆ ಎಷ್ಟು ಕೊಟ್ಟಾರ -0.5 ಕೊಟ್ಟಾರ. ಹಂಗಂದ್ರೆ f = 1/p ಆಕೈತಿ. ಇದು ಓರ ಗುಣಕಾರ ಇದು ನೀಲ್ ತೊಂಬರಿ f = 1/p ಆತ. f = -1/0.5 ಅಂದ್ರೆ -2 ಮೀಟರ್ ಬಂತು. ಇದು ಏನು ಮಾಡ್ತೈತಿ, ವಿಕೇಂದ್ರೀಕರಿಸುವ ಮಸೂರ. ಯಾಕಿದು ವಿಕೇಂದ್ರೀಕರಿಸ್ತೈತಿ, f ಬೆಲೆ ಏನು ಬಂತು ಮೈನಸ್ ಬಂತು ಅಂದ್ರೆ ಋಣಾತ್ಮಕ. ಏಕೆಂದರೆ ಸಾಮರ್ಥ್ಯವು ಋಣಾತ್ಮಕವಾಗಿರುವುದರಿಂದ ನಿಮ್ನ ಮಸೂರವಾಗಿದೆ. ಹಂಗಂದ್ರೆ ನಿಮ್ನ ಮಸೂರದ ವಿಕೇಂದ್ರೀಕರಿಸುವ ಗುಣವನ್ನು ಕಣ್ಣಿನ ಸಮೀಪ ದೃಷ್ಟಿ ಸರಿಪಡಿಸಲು ಉಪಯೋಗಿಸುತ್ತಾರೆ. ಸಮೀಪ ದೃಷ್ಟಿಯಲ್ಲಿ ವಸ್ತುವಿನ ಪ್ರತಿಬಿಂಬ ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಏನಾಗಿರ್ತೈತಿ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವು ಬೆಳಕನ್ನು ವಿಕೇಂದ್ರೀಕರಿಸುವುದರ ಮೂಲಕ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡುತ್ತದೆ. ನೋಡ್ರಿ ಇಷ್ಟು ಬರೆದ್ರೆ ಸಾಕು ನಿಮಗೆ 3 ಮಾರ್ಕಸ್. ನೋಡ್ರಿ ನೆಕ್ಸ್ಟ್ ಮತ್ತೆ ಅದೇ ಕ್ವಶನ್ ನೋಡ್ರಿ. ಇವೇನದಾವಲ್ಲ ಎಲ್ಲ ಪ್ರತಿಯೊಂದನ್ನು F1 ಮುಂದೆ ಟ್ರೈನ್, F2 ಮುಂದೆ ಟ್ರೈನ್, ಇವೇನದಾವಲ್ಲ ಪರ್ಫೆಕ್ಟ್ ಎಲ್ಲ ಮಾಡ್ಕೊಂಡು ಹೋದ್ರೆ 2 ಮಾರ್ಕ್ಸ್ ನಿಮ್ಮ ಕೈಯಾಗಿ ಇಟ್ಕೊಂಡು ಹೋದಂಗೆ ನೋಡ್ರಿ. p ನ ಮಸೂರದ ಮುಂದೆ F1 ಮತ್ತು F1ಗಳ ನಡುವೆ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ. ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ನೋಡ್ರಿ ಡಯಾಗ್ರಾಮ್ ನೋಡ್ಕೊಂಬಿಡ್ರಿ, ನಾ ಮತ್ತೆ ನಿಮ್ಗೆ ಹೇಳ್ಕೊತೀನಿ ಕುಂದ್ರಂಗಿಲ್ರಿ. ಯಾವಾಗ ನೋಡ್ರಿ ಇದೇನು ಬಂತು, ಪ್ರತಿಬಿಂಬ ಎಲ್ಲಿ ಬಂತು 2F1 ಆಚೆ ಮುಂದೆ ಬಂದೈತಿ, ಮುಂದೆ 2F1ಗಿಂತ ಆಚೆ ಬಂತು. ಸತ್ಯ ಸ್ವಭಾವ ಏನು ಬಂತು, ಸತ್ಯ ತಲೆ ಕೆಳಗು. ನೋಡ್ರಿ ಸತ್ಯ ಏನು ಮತ್ತು ತಲೆ ಕೆಳಗು ಮತ್ತು ವಸ್ತು ಇಷ್ಟೇ ಐತಿ, ಅದ್ರ ಪ್ರತಿಬಿಂಬ ಇಷ್ಟು ದೊಡ್ಡದು ಬಂದೈತಿ ಅಂದ್ರೆ ದೊಡ್ಡದು. ತಿಳಿತಲ್ಲ. ನೆಕ್ಸ್ಟ್ ಟಿಂಡಾಲ್ ಪರಿಣಾಮ ಎಂದರೇನು. ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆಯಾದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ಯಾವುದು ಮತ್ತು ಗರಿಷ್ಠವಾಗಿ ಬಾಗುವ ಬಣ್ಣ ಯಾವುದು. ಅಥವಾ ಇನ್ನೊಂದು ಏನು ಕೇಳ್ಯಾರ, ಕಣ್ಣಿನ ಹೊಂದಾಣಿಕಾ ಸಾಮರ್ಥ್ಯ ಎಂದರೇನು. ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ದೂರ ಬಿಂದು ಮತ್ತು ಸಮೀಪ ಬಿಂದುಗಳಾವುವು. ನೋಡ್ರಿ ಟಿಂಡಾಲ್ ಪರಿಣಾಮ ಅಂದ್ರೇನು, ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನಕ್ಕೆ ಏನಂತ ಕರೀತಾರ, ಟಿಂಡಾಲ್ ಪರಿಣಾಮ ಅಂತಾರ. ಕನಿಷ್ಠವಾಗಿ ಬಾಗುವ ಬಣ್ಣ ಕೆಂಪು, ಗರಿಷ್ಠವಾಗಿ ಬಾಗುವ ಬಣ್ಣ ನೇರಳೆ ಬಣ್ಣ. ವಿಬ್ಜಿ ಆರ್ ಕೇಳಿದ್ರಲ್ಲ, ಅದರೊಳಗೆ ವಿಬ್ಜಿ ಆರ್ ಏನಕ್ಕೈತ್ರಿ ರೆಡ್ ಈಸ್ ಕನಿಷ್ಠವಾಗಿ, ವಿ ಅಂದ್ರೆ ನೇರಳೆ ವೈಲೆಟ್. ತಿಳಿತಲ್ಲ ಇದು. ನೆಕ್ಸ್ಟ್ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಕರೀತಾರ. ದೂರ ಬಿಂದು ಅನಂತ ದೂರ, ಸಮೀಪ ಬಿಂದು 25 ಸೆಂಟಿಮೀಟರ್. ತಿಳಿತಲ್ಲ ಇದು. ನೋಡ್ರಿ ಮತ್ತೆ ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಕುಂಚಗಳು, ವಿದ್ಯುತ್ ಕೋಶ. ನೋಡ್ರಿ ಇದು ಎಷ್ಟು ಸಲ, ಇದು 3ನೇ ಸಲ ಇಲ್ಲ ಇದು ಕ್ವಶನ್ ಕೇಳಾಕುಂತಿದ್ದು. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾ, ರಿಪೀಟ್ ಆಗ್ತಾನೆ ಇರ್ತಾವೆ. ಇವತ್ತಿನ ಕ್ಲಾಸ್ ನೋಡ್ಕೊರಿ, ಭಾಳ ಕುಂತು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಂದ್ರೆ ನಿಮ್ದು ಸ್ಕೋರ್ ಹೈ ಆಗ್ತೈತ್ರಿ. ನೋಡ್ರಿ ಇದು ಮತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಂಗಿಲ್ಲ ರೀ. ಬ್ಯಾಟ್ರಿ ಬಿ ಅಂದ್ರೆ ಬ್ಯಾಟ್ರಿ, XYಗಳು ಏನಿವು ಕುಂಚಗಳು. ನೋಡ್ರಿ ಕರೆಕ್ಟ್ ಪರ್ಫೆಕ್ಟ್ ರೀ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾ ಹೇಳಿಲ್ಲ, ಇವೆಲ್ಲ ಕ್ವಶನ್ ನೀವು ನೋಡ್ಕೊಂಡು ಹೋಗಲೇಬೇಕ್ರಿ ಅಂತೇಳಿ. p ನ ಮಸೂರದ 2F1ನಲ್ಲಿ ವಸ್ತುವನ್ನಿಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ. ನೋಡ್ರಿ ರೇಖಾಚಿತ್ರ ನೀವು ನೋಡ್ಕೊಂಬೇಡ್ರಿ, ನಾ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂದ್ರಲ್ಲ. ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಎಂದರೇನು. ಅದನ್ನು ಸರಿಪಡಿಸಲು ಬಳಸುವ ಮಸೂರದ ವಿಧವನ್ನು ಹೆಸರಿಸಿ. ದೂರದೃಷ್ಟಿ ಹೊಂದಿದ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ, ಆದರೆ ಹತ್ತಿರದ ವಸ್ತುವನ್ನು ನೋಡಲು ಸಾಧ್ಯವಿಲ್ಲ. ದೂರದೃಷ್ಟಿ ಹೊಂದೋರಿಗೆ ಏನಿರ್ತೈತಿ,
ಅವರಿಗೆ ದೂರದ ವಸ್ತುಗಳು ಕಾಣ್ತಿರ್ತಾವೆ, ಸಮೀಪದ ವಸ್ತುಗಳೇನಿರಲ್ಲ, ಕಾಣಂಗಿಲ್ಲ. ಈ ದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮೊಸರ. ದೂರ ಅಂದ್ರೆ ಪೀನ, ದೂರಕ್ಕೆ ಪೀನ ನೆನ್ಪಿಡ್ರಿ, ಸಮೀಪಕ್ಕೆ ನಿಮ್ನ ನೆನ್ಪಿಡ್ರಿ. ದೂರ ದೃಷ್ಟಿ ದೋಷವುಳ್ಳವ್ರಿಗೆ ಸರಿಪಡಿಸ್ಬೇಕಂದ್ರೆ ಪೀನ ಮೊಸರ ಸಹಾಯದಿಂದ ಸರಿಪಡಿಸಬಹುದು. ನೋಡ್ರಿ, ದೂರ ಅಂದ್ರೆ ಪೀನ, ಸಮೀಪ ಅಂದ್ರೆ ನಿಮ್ನ ಸಮೀಪ ದೃಷ್ಟಿ ದೋಷದವ್ರಿಗೆ ನಿಮ್ನ ಮೊಸರದ್ದು, ದೂರ ದೃಷ್ಟಿದವ್ರಿಗೆ ಪೀನ ಮೊಸರದ್ದು, ನೆನ್ಪಿಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ಒಂದು ನಿಮ್ನ ಮೊಸರದ ಸಂಗಮ ದೂರವು 30 ಸೆಂಟಿಮೀಟರ್ ಆಗಿದೆ. ಮೊಸರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮೊಸರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮೊಸರದಿಂದ ಉಂಟಾಗುವ ವರ್ಧನೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, 1/v - 1/u = 1/f. 1/u = ಏನಾಗೈತಿ, 1/v - 1/f. v ಅಂದ್ರೆ ಎಷ್ಟೈತಿ, -20. 1/- 20 ಪ್ಲಸ್ ಇಲ್ಲೇ ಮೈನಸ್ ಐತ್ರಿ, -1 / -30. ಮೈನಸ್ ಇಂಟು ಮೈನಸ್ ಏನಾಯ್ತದೆ, ಪ್ಲಸ್ ಆಯ್ತು. 1/20 ನೋಡ್ರಿ, -1/20 ಮೈನಸ್ ಇಂಟು ಮೈನಸ್ ಪ್ಲಸ್ 1/30 ಬಂತು. 20 ಮತ್ತು 30 ಲಸಾತಗಿರಿ ಪಟ್ ಅಂತ ಎಷ್ಟು ಬಂತು ಹೇಳ್ರಿ ನೋಡೋಣ. 20 ಮತ್ತು 30 ಲಸಾತಗಿರಿ 10 2 20 10 3 3 6 10 60 60 ಅನ್ನೋದು ಲಸ ಬಂತು. 20 ಎಷ್ಟು 60 20 20 ಎಷ್ಟು 60 23 30 ಎಷ್ಟು 60 32 3 1 3 ಇಲ್ಲಿ ಮೈನಸ್ ಐತಿ, ಅದಕ್ಕೆ -3. ಇಲ್ಲಿ ಮೈನಸ್ ಇಂಟು ಇಲ್ಲಿ ಮೈನಸ್ ಐತ್ರಿ, ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಯ್ತು. ಪ್ಲಸ್ 2 1 2 ಇಲ್ಲಿ -3 ಇಲ್ಲಿ +2 ಐತಿ ಅಂದ್ರೆ ಕಳಿಬೇಕು. 3 2 ಕಳೆದ್ರೆ ಬಂದು ಯಾವುದು ದೊಡ್ಡ ಸಂಖ್ಯೆ ಚಿಹ್ನೆ -1 ಆಗಲೇ 60 ಬಂತು. 1/u ಐತಿ, ಇದು 1/u ಇದ್ದು ಹೋಗಿ ಬರೀ ಯು ಆಗಬೇಕಂದ್ರೆ ಉಲ್ಟಾ ರೆಸಿಪ್ರೋಕಲ್ ಬರೀಬೇಕು. ಇದು ಅಂದ್ರೆ 60 ಬಂತು, -60. ನಮ್ಗೆ ವಸ್ತುವಿನ ದೂರ ಎಷ್ಟು ಬಂತು, 60 ಬಂತು, 60 ಮೀಟರ್. ಆದ್ರೆ ನಾವು ವರ್ಧನೆಯನ್ನು ಕಂಡುಹಿಡಿಬೇಕಲ್ಲ. ವರ್ಧನೆ m = ಏನು ಹೇಳ್ಕೊಟ್ಟೇನೆ, v/u. v ಅಂದರೆ ಎಷ್ಟೈತಿ, -20 / -60. ಮೈನಸ್ ಕ್ಯಾನ್ಸಲ್ ಆಯ್ತು, 0 0 ಕ್ಯಾನ್ಸಲ್ ಆಯ್ತು, 2 2 3 ಅಂದ್ರೆ 1/3 ಬಂತು. 1/3 ಅಂದರೆ m = 0.333 ಈಸ್ ಆ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ಮಸೂರದ ನೋಡ್ರಿ, ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳು ಕ್ರಮವಾಗಿ -30 ಹಾಗೂ -10 ಆಗಿವೆ. ವರ್ಧನೆಯನ್ನು ಕಂಡುಹಿಡಿದು ಬಳಸಲಾಗಿರುವ ಮಸೂರದ ವಿಧ ಹಾಗೂ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಇಲ್ಲಿ ವಸ್ತುವಿನ ದೂರ ಎಷ್ಟು ಕೊಟ್ಟಾರ, u = -30 ಬಂತು, -30 ಸೆಂಟಿಮೀಟರ್. ಪ್ರತಿಬಿಂಬದ ದೂರ v = -10 ಸೆಂಟಿಮೀಟರ್. ವರ್ಧನೆಯನ್ನು ಕಂಡುಹಿಡಿಯೋದು ಏನು ಹೇಳಿಕೊಟ್ಟೇನೆ ಆಗಲಿಂದ ಸೂತ್ರ, m = v/u. v ಅಂದ್ರೆ -10 / -30 ಮೈನಸ್ ಕ್ಯಾನ್ಸಲ್ 10 10 13 ಅಂದ್ರೆ 1/3 ಅಂದ್ರೆ 0.33 ಆನ್ಸರ್. ಇಲ್ಲಿ ನೋಡ್ರಿ, ವಿ ಏನು ಬಂತಿಲ್ಲ, ಇಲ್ಲಿ ವಿ ಏನು ಕೊಟ್ಟಾರಿ, ಋಣಾತ್ಮಕ. ವಿ ಋಣಾತ್ಮಕವಾಗಿರುವುದರಿಂದ ಬಳಸಲಾಗಿರುವ ಮೊಸರ ಋಣಾತ್ಮಕ ನಿಮ್ನ ಮೊಸರ. ನೋಡ್ರಿ, ವಿ ಋಣಾತ್ಮಕವಾಗಿರುವುದರಿಂದ ಬಳಸಲಾದ ಮೊಸರ ಯಾವುದು, ನಿಮ್ನ ಮೊಸರ. ವರ್ಧನೆಯು ಧನಾತ್ಮಕವಾಗಿರುವುದರಿಂದ ಮತ್ತು ಒಂದಕ್ಕಿಂತ ಚಿಕ್ಕದಾಗಿರುವುದರಿಂದ ಧನ ಚಿಹ್ನೆಯನ್ನು ಹೊಂದಿರುವುದರಿಂದ ಪ್ರತಿಬಿಂಬವು ನೇರ ಮತ್ತು ಚಿಕ್ಕದಾದ ಮಿಥ್ಯ ಪ್ರತಿಬಿಂಬವಾಗಿದೆ. ತಿಳಿತಲ್ಲ ಇದು. ನೋಡ್ರಿ, ಇದು ಮತ್ತೇನು ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ. ನೋಡ್ರಿ, ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕ ಮಾಡ್ರಿ ಅಂತ ಕೇಳಾರ. ಹೌದಾ? ನೋಡ್ರಿ, R1 ಎಷ್ಟೈತಿಲ್ಲೇ, R1 5 Ω, R2 ಎಷ್ಟು ಕೊಟ್ಟಾರ 4 Ω, R3 12 Ω. v = ಎಷ್ಟೈತಿ 24 ವೋಲ್ಟ್. ಹೌದಾ? ನಮಗೀಗ ಮಂಡಲದ ಒಟ್ಟು ರೋಧ RTಯನ್ನು ಕಂಡುಹಿಡಿಬೇಕು, ಒಟ್ಟು ವಿದ್ಯುತ್ ಪ್ರವಾಹ Iಯನ್ನು ಕಂಡುಹಿಡಿಬೇಕು. ನೋಡ್ರಿ, ಮಂಡಲದ ಒಟ್ಟು ರೋಧ RT = R1 + 1 / R1 + R2 + R3. ಹೌದಾ? R1 ಈ ಎರಡು ಲಸ ತೆಗೆದ್ರೆ ಈ RT = R1 + 1 / R2 + R3. ಹೌದಾ? R1 ಅಂದ್ರೆ ಎಷ್ಟು ಕೊಟ್ಟಾರ, 5 ಕೊಟ್ಟಾರ. ಹೌದಾ? 5 + 1 / 4 + 1 / 12. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ R1 ಹಂಗೆ ಇಟ್ಟಾರ. ಇಲ್ಲಿ R2 × R3 / R2 + R3. ಇಲ್ಲಿ R2 ನೋಡ್ರಿ, R1 ಅಂದ್ರೆ 5 Ω ಪ್ಲಸ್ R2 ಅಂದ್ರೆ 4 × R3 ಅಂದ್ರೆ 12 Ω / 4 + 12. ಇವೆರಡು ಗುಣಿಸಿದ್ರೆ 12 × 4 = 48. 12 ಪ್ಲಸ್ 6 ಕೊಡಿಸಿದ್ರೆ 12 × 4 ಕೊಡಿಸಿದ್ರೆ 16. 16 1 16 3 ನೋಡ್ರಿ, 16 1 16 3 5ಕ್ಕೆ 3 ಕೊಡಿಸಿದ್ರೆ 8. RT 8 ಬಂತು. 5 ಪ್ಲಸ್ ನೋಡ್ರಿ, 5 + 3 + 1 / 12. ಹೌದಾ? ಇಲ್ಲಿ ನೋಡ್ರಿ, ತಡ್ರಿ, ಇಲ್ಲಿ ನೋಡ್ರಿ, ಲಸ ತೆಗೆದ್ರಿ. ಇಲ್ಲಿ 4 ಮತ್ತು 12 ಲಸ ತೆಗೆದ್ರೆ ಎಷ್ಟು ಬರ್ತೈತೆ ರೀ? ನೋಡ್ರಿ,
ಫಸ್ಟಲ್ಲೇ 4 ಮತ್ತು 12 ಲಸ ತೆಗ್ರಿ. 4 4 3 12 4 3 12 12 ಅನ್ನೋದು ಏನಿದೆ ಲಸ, ಹೌದಾ? 12 ಲಸ ಇಲ್ಲಿ 12 ಹಂಗೆ ಬರ್ಕೋರಿ. 12 12 ಹಂಗೆ ಬರ್ಕೋರಿ. 5 ಪ್ಲಸ್ ಈ 4 ಎಷ್ಟಲೇ 12 4 3 12 3 12 ಒಂದಲೇ 12 3 ಒಂದಲೇ 3 ಪ್ಲಸ್ 1 ಒಂದಲೇ 1 3 ಕೊಂಡು ಕೊಡ್ಸಿದ್ರೆ ನೋಡಿರಿ, 3 ಕೊಂಡು ಕೊಡ್ಸಿದ್ರೆ 4 ಬಾಗ್ಲೆ 12 4 ಒಂದಲೇ 4 3 12 1 ಬಾಗ್ಲೆ 3 ಇದ್ರದ್ದು ಮತ್ತು 3 8 5ಕ್ಕೆ 3 ಕೊಡ್ಸಿದ್ರೆ 8 ಓಮ್. ಇದು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I V/RT. ವಿ ಅಂದರೆ 24 ಬಾಗ್ಲೆ 8 8 ಒಂದಲೇ 8 3 24 I 3A. ನೆಕ್ಸ್ಟ್ ನೋಡಿರಿ, ಬೆಳಕಿನ ವಕ್ರೀಭವನದ ನಿಯಮಗಳು. ಇದನ್ನು ಏನಾತ್ರಿ ರಿಪೀಟ್ ಆಯ್ತು, ಆಗಲೇ ಇದು ಕ್ವಶನ್ ಬಂದಿತ್ತು. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಕೊಟ್ಟಿರುವ ಚಿತ್ರದಲ್ಲಿ AB ಪತನ ಕಿರಣ ನೋಡಿರಿ, ಕೊಟ್ಟಿರುವ ಚಿತ್ರದಲ್ಲಿ AB ಪತನ ಕಿರಣ, BC ವಕ್ರೀಮ ಕಿರಣ, MN ಪತನ ಬಿಂದುವಿನಲ್ಲಿ ಎಳೆದ ಲಂಬವಾಗಿದೆ. ಯಾವ ಮಾಧ್ಯಮವು ಹೆಚ್ಚು ಸಾಂದ್ರತೆಯಾಗಿದೆ ಏಕೆ ಅಂತ ಕಂಡುಹಿಡಬೇಕು. ನೋಡಿರಿ ಕೊಟ್ಟಾರ, ನೋಡಿರಿ ಇದು ಕ್ವಶನ್ ಕೊಟ್ಟಾರ. ಇಲ್ಲಾಂದ್ರೆ ಏನು ಮಾಡಬೇಕು, ಪೀನ ಮತ್ತು ನಿಮ್ನ ದರ್ಪಣಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಬರೀಬೇಕು. ಒಂದು ಪೀನ ಮಸೂರದ ಪ್ರಧಾನ ಸಂಗಮವನ್ನು ಏನು ಮಾಡಬೇಕು, ನಿರೂಪಿಸಬೇಕು. ಬೆಳಕಿನ ವಕ್ರೀಭವನದ ನಿಯಮಗಳು, ಇದು ನಿಮ್ಗೆ ಆಗಲೇ ಕ್ವಶನ್ ಬಂದಿತ್ತಿದು, ಹೌದಾ? ಇದು ಅಲ್ಲಿ ನಿಮ್ಗೆ ಗೊತ್ತೈತಿ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಾಗಿರ್ತಾವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತೈತಿ. ಅಥವಾ I ಪತನ ಕೋನ R ವಕ್ರೀಮ ಕೋನ ಆದರೆ sin I / R ಸ್ಥಿರಾಂಕ. ಇಷ್ಟು ಬರೆದ್ರೂ ಸಾಕು. ನೆಕ್ಸ್ಟ್, ಮಾಧ್ಯಮ ಒಂದು ಹೆಚ್ಚು ಸಾಂದ್ರವಾಗಿದೆ ಏಕೆಂದರೆ ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಅಧಿಕ ಸಾಂದ್ರವಿರುವ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ಲಂಬದ ಕಡೆಗೆ ಬಾಗುತ್ತದೆ. ನೋಡಿರಿ, ಮತ್ತು ಪೀನ ಮತ್ತು ನಿಮ್ನ ದರ್ಪಣಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ಬರೀಬೇಕು. ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತೈತಿ, ಪ್ರತಿಫಲಿಸುವ ಮೇಲ್ಮೈ ಏನಾಗಿರ್ತೈತಿ, ತಗ್ಗಾಗಿರ್ತೈತಿ. ಯಾವಾಗಲೂ ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡ್ತೈತಿ. ನೋಡಿರಿ, ವಸ್ತುವನ್ನು P ಮತ್ತು Fಗಳ ನಡುವೆ ಇರಿಸಿದಾಗ ಸಂದರ್ಭವನ್ನು ಹೊರತುಪಡಿಸಿ ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಬೆಳಕಿನ ಕಿರಣಗಳನ್ನು ಇದು ವಿಕೇಂದ್ರೀಕರಿಸ್ತೈತೆ, ಬೆಳಕಿನ ಕಿರಣಗಳನ್ನು ಇದು ಕೇಂದ್ರೀಕರಿಸ್ತೈತಿ. ಇಷ್ಟು ಬರೆದ್ರೆ ಸಾಕ್ರಿ ನೀವು. ಮತ್ತು ಪೀನ ಮಸೂರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವಿಸಿದ ನಂತರ ಪ್ರಧಾನ ಅಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುತ್ತವೆ. ಪ್ರಧಾನ ಅಕ್ಷದ ಮೇಲಿನ ಈ ಬಿಂದುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎಂದು ಕರೆಯುವರು. ಸಿಗುತ್ತಲ್ಲ ಇದು. ನೋಡ್ರಿ, ನೆಕ್ಸ್ಟ್ ಕ್ವಶನ್. ರೋಹಿತದ ಪುನರ್ ಸಂಯೋಜನೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಮಾಡೋಕ್ಕೆ ಗುರುತಿಸಬೇಕು. ಅತ್ಯಂತ ಹೆಚ್ಚು ಬಾಗುವ ಬೆಳಕಿನ ಕಿರಣ, ಅತ್ಯಂತ ಕಡಿಮೆ ಬಾಗುವ ಬೆಳಕಿನ ಕಿರಣ. ನೋಡ್ರಿ, ಎಷ್ಟು ಈಸಿ ಐತಿ. ಇದಂತೂ ಆರಾಮಾಗಿ ಮಾಡ್ಬೋದು. ಬಿಳಿಯ ಬಣ್ಣ ರೋಹಿತದ ಪುನರ್ ಸಂರಚನೆ ಈ ಚಿತ್ರ ಅಂತ ತೆಗಿಬೇಕು. ಇದರೊಳಗೆ ಏನು ಮಾಡಬೇಕು, ಇದು ಅತ್ಯಂತ ಕಡಿಮೆ ಬಾಗುವ, ನೋಡ್ರಿ, ಅತ್ಯಂತ ಕಡಿಮೆ ಬಾಗುವ ಬೆಳಕಿನ ವಿಕರಣ, ಅತ್ಯಂತ ಹೆಚ್ಚಾಗಿ ಬಾಗುವ ಬೆಳಕಿನ ವಿಕರಣ. ಇಷ್ಟು ನೀವೇನು ಡೈಗ್ರಾಮ್ ತೆಗೆದ್ರೆ ಇದಕ್ಕೆ 2 ಈ ಡೈಗ್ರಾಮಿಗೆ ಫುಲ್ ನಿಮ್ಗೆ 3 ಮಾರ್ಕ್ಸ್. ಎಷ್ಟು ಈಸಿ ಐತಿ ಇದು ಡೈಗ್ರಾಮು. ಇದಕ್ಕೆ 2 ಏನು ಡೈಗ್ರಾಮ್ ತೆಗಿತಲ್ಲ, ಚಿತ್ರ ತೆಗಿತಲ್ಲ, ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಭಾಗಗಳನ್ನು ಗುರುತಿಸಿದ್ದಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಅರ್ಧ ಅಂತೆ 1 ಮಾರ್ಕ್ಸ್ ಕೊಡ್ತಾರೆ. ನೋಡಿರಿ, ಇಷ್ಟೆಲ್ಲ ನಾನು ನಿಮ್ಗೆ ಇವತ್ತು 2 ಮತ್ತು 3 ಮಾರ್ಕ್ಸಿಗೆ ಫಿಸಿಕ್ಸ್ ಒಳಗೆ, ವಿಜ್ಞಾನದೊಳಗೆ, ಭೌತಶಾಸ್ತ್ರದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ಫುಲ್ ಡೀಟೇಲ್ ಆಗಿ ಮೊದಲೇ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.